A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಂಡ್ಯ ಸಿಟಿ ವಿದ್ಯಾನಗರದಲ್ಲಿರುವ ಶ್ರೀ ಅನ್ನದಾತ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಶುಕ್ರವಾರದಂದು ವಿಶೇಷ ಪೂಜೆ ರಥೋತ್ಸವ ಹಾಗೂ ಚಲನಚಿತ್ರ ನಟ ನಟಿಯರಿಂದ ವಿಶೇಷ ಕಾರ್ಯಕ್ರಮ ಭರತನಾಟ್ಯ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಪೋಷಕ ನಟ ಶಂಕರ್ ಭಟ್ ಅವರು ಮಾತನಾಡಿ, ಅನ್ನದಾತೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಹಲವಾರು ವರ್ಷಗಳಿಂದ ಪೂಜೆ ಕಾರ್ಯಕ್ರಮಗಳು ನಡೀತಾ ಇದ್ದು, ಮನುಷ್ಯನ ಶಾಂತಿ ನೆಮ್ಮದಿಗೆ ಧಾರ್ಮಿಕ ಆಚರಣೆಗಳು ಅತ್ಯಂತ ಅವಶ್ಯಕವಾಗಿವೆ ಅಂತ ಹೇಳಿದರು. ಇನ್ನು ಆಶೀರ್ವಚನ ನೀಡಿದ ದೇವಸ್ಥಾನದ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಶಾಂತಕುಮಾರ ಸ್ವಾಮೀಜಿಗಳು ಕೂಡ ಆಶೀರ್ವಚನವನ್ನು ನೀಡಿದರು. ನಗರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಬಿಜೆಪಿ ಮುಖಂಡ ಎಂಪಿ ಅರುಣ್ ಕುಮಾರ್ ಅವರು ಗಣ್ಯರನ್ನ ಸ್ವಾಗತಿಸಿದರು. ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಪುರುಷೋತ್ತಮ್ ಹಾಜರಿದ್ದು ಹಲವಾರು ಗೀತೆಗಳನ್ನು ಹಾಡಿದರು. ಡಾಕ್ಟರ್ ಉಷಾರಾಣಿ, ವಕೀಲರಾದ ಉಮಾದೇವಿ, ಗಾಯಕರಾದ ಮೈಸೂರು ಕೃಷ್ಣಮೂರ್ತಿ ವೇದಿಕೆಯಲ್ಲಿ ಹಾಜರಿದ್ದು ಹೆಣ್ಣು ಮಕ್ಕಳ ಧ್ವನಿ ಒಳಗೊಂಡಂತೆ ವಿವಿಧ ಹಾಡುಗಳನ್ನು ಗಾಯಕರಾದ ಸರ್ವಮಂಗಳ ಮತ್ತು ಶ್ರೀಮತಿ ಶ್ರುತಿ ಒಳಗೊಂಡಂತೆ ಹಾಡಿ ಮನರಂಜಿಸಿದರು. ಮುಖ್ಯ ಅತಿಥಿಗಳಾಗಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ ಮಹಾದೇವು, ಸಮಾಜ ಸೇವಕ SR ರಾಮಚಂದ್ರ, ಪೋಷಕ ನಟ ಮಂಡ್ಯ ಸತ್ಯ ಸೇರಿದಂತೆ ಅನೇಕ ಗಣ್ಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶ್ರೀಮತಿ ಪ್ರಜ್ವಲ ನಿರ್ದೇಶನದ ಮಕ್ಕಳಿಂದ ಭರತನಾಟ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದ್ದು, ಶಿಕ್ಷಕಿ ರೂಪ ಕಾರ್ಯಕ್ರಮ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಆಹಾರ ಭಕ್ತರು, ಸಾರ್ವಜನಿಕರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.